ಎಲ್ಲರಿಗೂ ನಮಸ್ಕಾರ. ಸಿ.ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಐಟಮು ಸೋರೆಕಾಯಿ ಬಜ್ಜಿ. ಈವ್ನಿಂಗು ಈ ಚಳಿಯಲ್ಲಿ ಸೂಪರಾಗಿರುತ್ತೆ ಕಾಫಿ ಜೊತೆ ತಿನ್ನೋದಕ್ಕೆ. ಒಂದ್ಸಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಒಂದ್ಸಲಿ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಏನೇನು ಐಟಮ್ ಬೇಕು ಹೇಳ್ತೀನಿ. 1 ಕಪ್ಪು ಕಡಲೆ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು, ಅಜ್ವಾನ್, ರುಚಿಗೆ ಉಪ್ಪು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾ, ಆಮೇಲೆ 1 ಸೋರೆಕಾಯಿ. ಈಗ ಒಂದು ಬೌಲ್ಗೆ 1 ಕಪ್ಪು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಗರಿ ಬರೋಕ್ಕೋಸ್ಕರ, ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ಖಾರಕ್ಕೆ ಸ್ವಲ್ಪ ಖಾರದ ಪುಡಿ. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಈಗ ಇದು ಅಜ್ವಾನ್ ಅಂತ ನಿಮಗೆ ಸಿಗುತ್ತೆ. ಇದೇ ಮೇಯ್ನು ನಿಮಗೆ ಬಜ್ಜಿ ಸ್ಮೆಲ್ ಚೆನ್ನಾಗಿ ಬರೋದಕ್ಕೆ ಕಾರಣ. ಹೊರಗಡೆನೂ ಎಲ್ಲ ಇದನ್ನೇ ಯೂಸ್ ಮಾಡೋದು. ಇದು ನೋಡಿ, ಈ ಥರ ಚೆನ್ನಾಗಿ ಉಜ್ಬಿಟ್ಟು ಹಾಕ್ಕೊಳ್ಳಿ, ಆವಾಗ ನಿಮಗೆ ಸ್ಮೆಲ್ ಚೆನ್ನಾಗಿ ಬಿಡುತ್ತೆ. ಈಗ ಇದನ್ನು ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜೊತೆ ಉಪ್ಪು, ಖಾರ, ಅಜ್ವಾನ್ ಎಲ್ಲ ಮಿಕ್ಸ್ ಆಗಬೇಕು, ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೀರು ನೋಡ್ಕೊಂಡು ಹಾಕಿ. ಒಂದೇ ಸಲ ಜಾಸ್ತಿ ಹಾಕ್ಬೇಡಿ, ಅವಾಗ ನಿಮಗೆ ನೀರು ಹಾಕ್ಬಿಟ್ರೆ ಹಿಟ್ಟು ಬಜ್ಜಿ ಚೆನ್ನಾಗಿರೋಲ್ಲ. ಈಗ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಚೂರು ಗಂಟಿರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ಲು. ಈಗ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು, ಯಾಕಂದರೆ ನಿಮಗೆ ಕಡಲೆ ಹಿಟ್ಟು ನೆಂದಷ್ಟು ಬಜ್ಜಿ ಸೂಪರಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಹೀರೆಕಾಯಿನ ಇವಾಗ ಈ ಥರ ಹಚ್ಕೊಂಡಿದ್ದೀನಿ. ನೋಡಿ, ಇದೇ ಸೈಜೇ ಹಚ್ಕೊಳ್ಳಿ. ಈಗ ಇದು ಅರ್ಧ ಗಂಟೆ ಆಗಿದೆ ಹಿಟ್ಟು. ನೋಡಿ, ಈಗ ಒಂಚೂರು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ಕೊನೆಗೆ ಚಿಟಿಕೆ ನೋಡಿ, ಇಷ್ಟು ಹಾಕಬೇಕು ಸೋಡಾ. ಜಾಸ್ತಿ ನೀವು ಸೋಡಾ ಹಾಕ್ಬಿಟ್ರೆ ಎಣ್ಣೆ ಎಳ್ಕೊಂಡ್ಬಿಡುತ್ತೆ, ಬಜ್ಜಿ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ. ಅದಕ್ಕೋಸ್ಕರ ಚೂರು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಜೊತೆ. ನೀವು ಬಿಡೋ ಟೈಮಲ್ಲಿ ಸೋಡಾ ಹಾಕಬೇಕು, ಮುಂಚೆನೇ ಹಾಕಿಡಬೇಡಿ, ಹಿಟ್ಟು ನೀರು ಬಿಟ್ಬಿಡುತ್ತೆ. ಈಗ ನೋಡಿ, ಒಂದೊಂದೇ ಅದ್ದಿ ನಾನು ಎಣ್ಣೆಯಲ್ಲಿ ಕರಿತೀನಿ. ನೋಡಿ, ಇದು ಇಷ್ಟೇ ಅದ ಬರಬೇಕು ಹಿಟ್ಟು. ನೋಡಿ, ಈಗ ಎಣ್ಣೆ ಕಾದಿದೆ, ಅದು ಒಂದೊಂದೇ ಬಿಡಿ. ನೋಡಿ, ಅದು ಬಜ್ಜಿ ಊದ್ಕೊಳ್ಳುತ್ತೆ ಎಷ್ಟು ಚೆನ್ನಾಗೆ. ನೀವು ನೆನೆಸಿ ಇಟ್ಟರೆ ಇಟ್ಟು ಈ ಥರ ಊದ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಕಲಸಿದ ತಕ್ಷಣ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ಬಜ್ಜಿ ಎಲ್ಲ. ಇದು ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕು, ಜೋರಾಗಿ ಉರಿ ಕೊಡಬೇಡಿ, ಚೆನ್ನಾಗಿರೋಲ್ಲ, ಸೀದೋಗ್ಬಿಡುತ್ತೆ ಒಳಗೆ. ನಿಮಗೆ ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಕರೀರಿ. ನೋಡಿ, ಈಗ ಇದು ಆಗಿದೆ, ಫ್ರೈ ಆಗಿದೆ ಬಜ್ಜಿ. ಈಗ ರೆಡಿ ಆಗಿದೆ, ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಇದು. ನೋಡಿ, ಸೋರೆಕಾಯಿ ಬಜ್ಜಿ ರೆಡಿ ಆಗಿದೆ. ನೋಡಿ, ಈವ್ನಿಂಗು ಕಾಫಿ ಜೊತೆಗೆ ಈ ಚಳಿಗಾಲದಲ್ಲಿ ಸೂಪರಾಗಿರುತ್ತೆ ಸೋರೆಕಾಯಿ ಬಜ್ಜಿ. ಒಂದ್ಸಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.